ನವೆಂಬರ್ 23ರಂದು ಶಿವಮೊಗ್ಗದಿಂದ ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಿದ್ದ ಕೆಎಸ್ ಈಶ್ವರಪ್ಪ ಇಂದು ವಾರಣಾಸಿ ತಲುಪಿದ್ದಾರೆ. ನವೆಂಬರ್ 23ರಂದು 1500 ಜನರಿಗೆ ವಿಶೇಷ ರೈಲು ಕಲ್ಪಿಸಲಾಗಿತ್ತು. ಸುಮಾರು 48 ಗಂಟೆಗಳ ಪ್ರಯಾಣದ ಬಳಿಕ ರೈಲು ವಾರಣಾಸಿ ತಲುಪಿದೆ. ವಾರಣಾಸಿ ತಲುಪ್ತಾ ಇದ್ದಂತೆ ಅಲ್ಲಿನ ಸ್ಥಳೀಯ ಮಹಿಳೆಯರು ಆರತಿ ಎತ್ತಿ ಮಾಜಿ ಉಪಮುಖ್ಯಮಂತ್ರಿಗಳಿಗೆ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಈಶ್ವರಪ್ಪನವರಿಗೆ ಹಾರ ಹಾಕಿ ಆರತಿ ಎತ್ತಿ ರಾಮ ಜನ್ಮಭೂಮಿಗೆ ಸ್ವಾಗತ ಕೋರಿದ್ರು. ಶಿವಮೊಗ್ಗದಿಂದ ಹೊರಟ 1500 ಜನರು ಇಂದು ಅಯೋಧ್ಯೆ ತಲುಪಿದ್ದು ಪ್ರಭು ಶ್ರೀರಾಮನ ದರ್ಶನ ಪಡೆಯಲಿದ್ದಾರೆ. ಶ್ರೀರಾಮನ ದರ್ಶನ ಪಡೆದ ನಂತರ ಕಾಶಿ ವಿಶ್ವನಾಥನತ್ತ ಸಾಗಲಿದ್ದಾರೆ. ನವೆಂಬರ್ 23ರಂದು ಶಿವಮೊಗ್ಗದಿಂದ ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಿದಂತಹ ಕೆಎಸ್ ಈಶ್ವರಪ್ಪ ಹಾಗೂ 1500 ಜನರು ಇಂದು ವಾರಣಾಸಿಯನ್ನ ತಲುಪಿದ್ದಾರೆ. ನವೆಂಬರ್ 23ರಂದು 1500 ಜನರಿಗೆ ವಿಶೇಷ ರೈಲು ಕಲ್ಪಿಸಲಾಗಿತ್ತು. ಸುಮಾರು 48 ಗಂಟೆಗಳ ಪ್ರಯಾಣದ ಬಳಿಕ ರೈಲು ವಾರಣಾಸಿ ತಲುಪಿದೆ. ವಾರಣಾಸಿ ತಲುಪ್ತಾ ಇದ್ದಂತೆ ಅಲ್ಲಿನ ಸ್ಥಳೀಯ ಮಹಿಳೆಯರು ಆರತಿ ಎತ್ತಿ ಮಾಜಿ ಉಪಮುಖ್ಯಮಂತ್ರಿಗಳಿಗೆ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಈಶ್ವರಪ್ಪನವರಿಗೆ ಹಾರ ಹಾಕಿ ಆರತಿ ಎತ್ತಿ ರಾಮ ಜನ್ಮಭೂಮಿಗೆ ಸ್ವಾಗತ ಕೋರಿದ್ದಾರೆ. ಶಿವಮೊಗ್ಗದಿಂದ ಹೊರಟ 1500 ಜನರು ಇಂದು ಅಯೋಧ್ಯೆ ತಲುಪಿದ್ದು ಪ್ರಭು ಶ್ರೀರಾಮನ ದರ್ಶನ ಪಡೆಯಲಿದ್ದಾರೆ. ಶ್ರೀರಾಮನ ದರ್ಶನ ಪಡೆದ ನಂತರ ಕಾಶಿ ವಿಶ್ವನಾಥನತ್ತ ಸಾಗಲಿದ್ದಾರೆ.